CSK ಲಾಸ್ಟ್ ಜಾಮ್ ಅಂತ ನಮಗೆ ಈ ಹಿಂದೆನೂ ಕೂಡ ಅನಿಸಿತ್ತು. ಬಟ್ ಇವಾಗ ಜಾಸ್ತಿ ಅನ್ನಿಸ್ತಿದೆ. ನೆನ್ನೆ ಮ್ಯಾಚ್ನ ನೋಡೋದ ನಂತರ ಹೌದು CSK ಒಂದು ಜಾಮ್ನ ಕಳ್ಕೊಂಡಿದೆ ಅಂತ. ಸೊ ಒಂದು ನೋಡಿ ಹೆಂಗೆ ಬಿಟ್ಕೊಂಡು ಕೊಡ್ತಾರೆ ಅಂತ CSK ಅವರು ಒಂಥರ ಟ್ರ್ಯಾಜಿಡಿ ಮಾಡಿಬಿಡ್ತಾರೆ ಪ್ಲೇಯರ್ಸ್ಗಳನ್ನ. ಸುರೇಶ್ ರೈನೂ ಅದೇ ಥರ ಟ್ರ್ಯಾಜಿಡಿ ಮಾಡಿದ್ರು. ಇವ್ರನ್ನೂ ಕೂಡ ಅವರ ಕೆರಿಯರ್ ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಇವ್ರನ್ನೂ ಕೂಡ ಒಂಥರ ರವೀಂದ್ರ ಜಡೇಜಾನು ಕೂಡ ಒಂಥರ ಟ್ರ್ಯಾಜಿಡಿ ಮಾಡಿದ್ರು. ಉಳಿಸ್ಕೊಂಡಿರೋದು ಒಬ್ಬರನ್ನೇ MS ಧೋನಿ ಅವ್ರನ್ನ. ಸೊ ಇನ್ನು ಎಲ್ಲ ಬರ್ತಾ ಒಂಥರ ಆ ಟೀಮ್ ಅಂತಂದರೆ ಸಿಕ್ಕಾಪಟ್ಟೆ ಜೀವ ಅಂತ ಅಂದ್ಕೊಂಡಿರೋ ಪ್ಲೇಯರ್ಸ್ಗಳನ್ನ CSK ಬಿಟ್ಬಿಡ್ತಾರೆ. ಅವರ ಫ್ಲ್ಯಾಗ್ ಎಂಡಿಗೆ ಬರ್ತಾ ಅದೇ ಆಗಿದ್ದು. ನಿನ್ನೆ ರವೀಂದ್ರ ಜಡೇಜಾ ಅವ್ರಿಗೆ ಬೌಂಡ್ರಿಯಲ್ಲಿ ನಿಂತ್ಕೊಂಡು CSK ಅಂತ ಚಾಂಟ್ ಮಾಡುವಂಥ ಟೈಮಲ್ಲಿ ಜಡೇಜಾನ ಕರೆದ್ಬಿಟ್ಟು CSK ಅಂತ ಅಂತಿರ್ತಾರೆ ಫ್ಯಾನ್ಸ್ಗಳು, CSK ಫ್ಯಾನ್ಸ್ಗಳು. ಆ ಟೈಮಲ್ಲಿ ರವೀಂದ್ರ ಜಡೇಜಾ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಸೊ ನೀವು ಗಮನಿಸಿದ್ದೀರಾ ಅಂತಂದರೆ ಕಣ್ಣಲ್ಲಿ ಒಂಥರ ನೀರು ತುಂಬಿಕೊಂಡಿತ್ತು ಆ್ಯಂಡ್ ಕಣ್ಣ ಹಿಂಗೆ ಮುಚ್ಕೊಳ್ತಾರೆ ಅವರು. ಸೊ ಆ ಒಂದು ಎಮೋಷನಲ್ ಮೂಮೆಂಟ್. ಇಷ್ಟು ವರ್ಷ CSK ಆಡಿದ್ದು ಹೌದು, ಸ್ಟಾರ್ಟ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸಿಂದನೇ. ಮಧ್ಯದಲ್ಲಿ ಸಿಕ್ಕಾಪಟ್ಟೆ ವರ್ಷಗಳು CSKಗೆ. ಇನ್ಫ್ಯಾಕ್ಟ್ 90% ಆಫ್ ಅವರ ಕೆರಿಯರ್ ಆಡಿರೋದು CSKಗೆ. ಇವಾಗ ಮತ್ತೆ ಬಂದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಅವರ ಹಾರ್ಟು ಖಂಡಿತ CSK ಜೊತೆಗೆ ರಾಜಸ್ಥಾನ್ ರಾಯಲ್ಸಿಗೆ ಬಂದಿದ್ರು ಕೂಡ ಅವ್ರು ಏನೇ ಹೇಳಿದ್ರು ಕೂಡ ಬಾಯಲ್ಲಿ ಇವಾಗ ಪಿಂಕ್ ಕಲರು ನನ್ನ ಮೈ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಕ್ವೆಶನ್ ಬರುತ್ತೆ, ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತಾ, ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸುತ್ತಾ ನಿಮ್ಮ ಮೈ ಮೇಲೆ ಅಂತ. ಅವ್ರು ಹೇಳ್ತಾರೆ ಪಿಂಕ್ ಕಲರ್ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮೈ ಮೇಲೆ ಅಂತ. ಸೊ ಏನೇ ಇರ್ಬೋದು, ಏನೇ ಬಾಯಲ್ಲಿನ ಈಚೆ ಕಡೆ ಹೇಳ್ಬೋದು, ಬಟ್ ಎಮೋಷನ್ಸಿಂದ ಕಂಡುಹಿಡಿಬೋದು ನಾವು ಒಬ್ಬ ಪ್ಲೇಯರು ಯಾವ ಕಡೆ ಮನಸ್ಸು ಯಾವ ಕಡೆ ಮಿಡಿತಾ ಇದೆ ಒಬ್ಬ ಪ್ಲೇಯರ್ದು ಅಂತ. ನಿನ್ನೆ ಮ್ಯಾಚಲ್ಲಿ ಆದ ನಂತರ ಖಲೀಲ್ ಅಹ್ಮದ್ ಅವರ ಜರ್ಸಿಗೆ ಆ ಒಂದು CSKಯ ಲೋಗೋಗೆ ಕಿಸ್ ಕೊಡ್ತಾರೆ ರವೀಂದ್ರ ಜಡೇಜಾ. ಸೊ ಇದು ತೋರಿಸುತ್ತೆ ಲಾಯಲ್ಟಿ ಹೆಂಗಿದೆ ಅಂತ. ಇವಾಗ ನೋಡಿ RCBಯ ಪ್ಲೇಯರ್ಸ್ಗಳು ಅಷ್ಟೇ ಸುಮಾರು ಜನ ಫಾರ್ ಎಕ್ಸಾಂಪಲ್ ಸಿರಾಜಣ್ಣನ ತೊಗೊಬೋದು. RCBಗೆ ಕೊಡುವಂಥ ಮರ್ಯಾದೆ ಏನಿದೆ ಅದು ಕೊಟ್ಟೇ ಕೊಡ್ತಾರೆ. ಅವ್ರು ಯಾವುದೇ ಟೀಮ್ಗೆ ಆಡ್ಬೋದು, ಸುಮಾರು ಜನ ಪ್ಲೇಯರ್ಸ್ಗಳು ಕೊಟ್ಟೇ ಕೊಡ್ತಾರೆ. ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದೇ ರೀತಿ ಇವರು ಜೀವನೇ ಇಟ್ಕೊಂಡಿದ್ರು CSKಗೆ. ಅಂಥದ್ರಲ್ಲಿ ಇವರೇನು ರಿಟರ್ನ್ ಆಗಲ್ಲ ಅಂತ ಹೇಳಿಲ್ಲ, ಅವರೇ ಬಿಟ್ಟಿದ್ದು. CSK ಅವರೇ ಬಿಟ್ಟಿದ್ದು. ನಾನೇನು ರಿಟರ್ನ್ ಆಗಲ್ಲ ಅಂತ ಹೇಳಿರಲಿಲ್ಲ CSKಲಿ. ಇವರು ಸಂಜು ಸ್ಯಾಮ್ಸನ್ ಈ ಕಡೆ ಕರ್ಕೊಂಬರ್ಬೇಕು ಅನ್ನೋ ಒಂದು ರೀಸನ್ನಿಂದ ಈ ಕಡೆಯಿಂದ ಅವ್ರನ್ನ ಬಿಡ್ತಾರೆ, ಆ ಕಡೆಯಿಂದ ಅವ್ರನ್ನ ಕರ್ಕೊತಾರೆ. ಸೊ ಈ ಸೀಸನ್ ಏನೇ ಒಂದು ಕ್ವಶನ್ ಬೇರೆ ಬಂದಿತ್ತು, ನೋಡಿದ್ರಾ ಅಂತ ಅನ್ಕೊಂಡಿದ್ದೀನಿ. ಈ ಸೀಸನ್ನು ಸಂಜು ಸ್ಯಾಮ್ಸನ್ ಜಾಸ್ತಿ ಡೆಲಿವರ್ ಮಾಡ್ತಾರಾ, ರವೀಂದ್ರ ಜಡೇಜಾ ಜಾಸ್ತಿ ಡೆಲಿವರ್ ಮಾಡ್ತಾರೆ? ಯಾಕಂದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆಗಿದೆ. ಯಾರು ಜಾಸ್ತಿ ಡೆಲಿವರ್ ಮಾಡ್ಬೋದು ಅವರವರ ಟೀಮ್ಗೆ, ರೆಸ್ಪೆಕ್ಟಿವ್ ಟೀಮ್ಸ್ಗೆ ಅಂತ ಬಂದಾಗ ರವೀಂದ್ರ ಜಡೇಜಾ ಅಂತ ಆಲ್ಮೋಸ್ಟ್ 70% ಜಾಸ್ತಿ ವೋಟಿಂಗ್ಸ್ಗಳು ಆಗಿತ್ತು. ಸೊ ಒಂದು ಜಾಮ್ನ ಕಳ್ಕೊಂಡ್ಬಿಟ್ರ CSK ಅನ್ನೋಂಥದ್ದು ಇಲ್ಲಿ. ಅವರ ಫೇವರೆಟ್ ಟೀಮ್ ಅಗೇನ್ಸ್ಟು ಮೊದಲನೇ ಮ್ಯಾಚ್ ಆಡಬೇಕಾದ್ರೆ ಆಪೋನೆಂಟಿಂದ ಇಟ್ಕೊಂಡು ಮೊದಲನೇ ಓವರಲ್ಲೇ 2 ವಿಕೆಟ್ ಎತ್ಬಿಟ್ರು ರವೀಂದ್ರ ಜಡೇಜಾ ಅವರು. ಅವ್ರ ಟೀಮ್ ಕೊಲ್ಯಾಪ್ಸ್ ಆಗೋದನ್ನ, ಈ ಥರ ಒಂದು ಟ್ರ್ಯಾಜಿಡಿ ಆಗೋದನ್ನ ಅವರು ಮನ್ಸಲ್ಲಿ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ನೋಡಿ CSK ಅಂತಂದರೆ ಹಾರ್ಟಲ್ಲಿರುತ್ತೆ. CSK ಈ ಥರ ಒಂದು ಟ್ರ್ಯಾಜಿಕ್ ಫೇಸ್ ಆಗೋಗ್ಬಿಡ್ತು ಅಂದರೆ, ಬಾಕ್ಸ್ ಹೋಗ್ಬಿಟ್ರು ಅಂತಂದರೆ ಅದು ಡೈಜೆಸ್ಟ್ ಅವ್ರಿಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಅದೇ ಒಂಥರ ಎಮೋಷನಲ್ ಮೂಮೆಂಟ್ ಅವರಿಗೆ. ನೋಡಿ ಇವಾಗ ರಾಜಸ್ಥಾನ್ಗೆ ಆಡ್ತಿರ್ಬೋದು, ಬಟ್ ಹಾರ್ಟ್ ಇರೋದವ್ರಿಗೆ ಖಂಡಿತ CSK ಕಡೆಗೇನೆ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೂ ಕೂಡ ಫ್ರ್ಯಾಂಚೈಸು ಅವರ CEO ಕಾಶಿ ವಿಶ್ವನಾಥನ್ ಅವರು ಜೊತೆಗೆ ಅವರ ಒಂದು ಟೀಮ್ ಏನಿದೆ ಒಂದು ಸ್ವಲ್ಪ ತೋರಿತ್ತು ಅಂತಂದರೆ, ಇವ್ರ ಕಡೆ ಸ್ವಲ್ಪ ಒಲವು ತೋರಿತ್ತು, ಪ್ರೀತಿ ತೋರಿತ್ತು ಅಂತಂದರೆ ಖಂಡಿತ ಒಬ್ಬ ಜಮ್ನಂತೂ ಉಳಿಸ್ಕೊಬೋದಾಗಿತ್ತು. ಇವಾಗ ನೋಡಿ ಈ ಥರ ಇವರಿಂದನೇ ಸೋಲುವಂಥದ್ದು, ಜಡೇಜಾಯಿಂದನೇ ಸೋಲುವಂಥದ್ದು. ಯಾಕಂದರೆ ಕ್ರೂಷಲ್ ವಿಕೆಟ್ಸ್ನ ಎತ್ತಿದ್ರೆ ದುಬೆ ಅವರ ವಿಕೆಟ್ ಎಷ್ಟು ಕ್ರೂಷಿಯಲ್ ಆಗಿತ್ತು. ದುಬೆ ಅವ್ರ ಬಗ್ಗೆ ಮಾತಾಡಿದರೆ, ನಾನು ದುಬೆ ವಿಕೆಟ್ ಹೆಂಗೆತ್ತದೆ ಅಂದರೆ CSKಗೆ ಆಡಬೇಕಾದ್ರೆ ಸಿಕ್ಕಾಪಟ್ಟೆ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಬೌಲಿಂಗ್ನ ಮಾಡಿದ್ದೀನಿ ದುಬೆಗೆ. ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ನನಗೆ ಸಿಕ್ಕಾಪಟ್ಟೆ ಗೊತ್ತೋ. ಅವ್ರು ಅಟ್ಯಾಕ್ ಯಾವಾಗ ಮಾಡ್ತಾರೆ, ಅವ್ರಿಗೆ ಯಾವಾಗ ಬಿಸ್ಕೆಟ್ ಹಾಕಬೇಕು, ಹೆಂಗೆ ತಿನ್ನಿಸ್ಬೇಕು, ಹೆಂಗೆ ಹಾಕಿದ್ರೆ ಹೆಂಗೆ ಔಟ್ ಆಗ್ತಾರೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು. CSKಯಿಂದನೇ ನನಗೆ ಇದೆಲ್ಲ ಕಲ್ತಿರೋದು, CSK ಇದ್ದಾಗಲೇ ಇದೆಲ್ಲ ಕಲ್ತಿರೋದು ಅಂತ ಅವ್ರು ಹೇಳಿದ್ದಾರೆ. ಅಲ್ಲಾಗರು ಅಷ್ಟು ವರ್ಷ CSKಗೆ ಆಡಿರೋಂಥ ಒಬ್ಬ ಪ್ಲೇಯರ್ಗೆ CSK ಪ್ಲೇಯರ್ಸ್ಗಳನ್ನ ಹೆಂಗೆ ಎತ್ತಬೇಕು ಅನ್ನೋದು ಗೊತ್ತಿರೋದಿಲ್ವಾ? ಹೌದು, ನೆನ್ನೆ RR ಗೆಲ್ತು ಅಂತ ಖುಷಿಯಾಗಿರ್ಬೋದು, ಬಟ್ ಹಾರ್ಟು ಅವ್ರಿಗೆ ಇಲ್ಲಾಗರು CSK ಈ ಥರ ಸೋಲ್ಬಾರ್ದಾಗಿತ್ತು ಅಂತ ಖಂಡಿತ ಹೇಳ್ತಾ ಇತ್ತು. ಆ್ಯಂಡ್ ಅದು ಅವ್ರ ಕಣ್ಣಲ್ಲೂ ಕೂಡ ಕಾಣಿಸ್ತಾ ಇತ್ತು. ಅವ್ರೇನು ಅವಶ್ಯಕತೆ ಇರಲಿಲ್ಲ CSK ಲೋಗೋಗೆ ಬಂದ್ಬಿಟ್ಟು ಕಿಸ್ ಕೊಡೋವಂಥದ್ದು ಅದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ CSK ಅವರೇನು ಅದನ್ನೇನು ಉಳಿಸ್ಕೊಂಡಿಲ್ಲ, CSK ಬಿಟ್ಕೊಂಡು ಕೊಟ್ಬಿಟ್ರು ಅವ್ರನ್ನ. ಬಟ್ ಆದರೂ ಕೂಡ ಅವ್ರು ಬಂದ್ಬಿಟ್ಟು CSK ಲೋಗೋಗೆ ಕಿಸ್ ಕೊಡ್ತಾರೆ ಅಂತಂದರೆ ಅವರ ಲಾಯಲ್ಟಿನ ಇಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಅಷ್ಟೇ.